ಸುದ್ದಿಯನ್ನು ನನಗೆ ಹಾಕಿದ್ರು. ಅದ್ರ ಬಗ್ಗೆ ನನಗೆ ಸ್ವಲ್ಪ ನೋವಾಯಿತು. ಯಾಕಂತ ಹೇಳಿದ್ರೆ ಇದು ನಮ್ಮ ನಾಡು ಗಂಡು ಮಟ್ಟಿನ ಗೌಡೂರು ಗ್ರಾಮ. ಇದು ನಾವು ಯಾವೊಂದು ಯೋಜನೆಗಳು, ಸರ್ಕಾರದ ಯೋಜನೆಗಳು ಪಡಿಬೇಕಪ್ಪ ಅಂತ ಹೇಳಿದ್ರೆ ನಾವೆಲ್ಲ ಗೌಡೂರಿನವ್ರು ಹೆಂಗಿರಪ್ಪ ಅಂದ್ರೆ ಗಂಡು ಮಟ್ಟಿನ ನಾಡಿನ ಗೌಡೂರು. ಇವತ್ತು ಹಿರಿಯ ಹಳ್ಳದ ಬ್ರಿಡ್ಜ್ ತಗೋಬೇಕಂದ್ರೆ ಹೋರಾಟದ ಮುಖಾಂತರ ತಗೊಂಡಿವಿ. ಹೈಸ್ಕೂಲ್ ಪಡ್ಕೋಬೇಕಂದ್ರೆ ಹೋರಾಟದ ಮುಖಾಂತರ ತಗೊಂಡಿವಿ. ಡಿಸ್ಟ್ರಿಬ್ಯೂಟರ್ ಕೆನಾಲ್ ತಗೋಬೇಕಂದ್ರೆ ಹೋರಾಟದ ಮುಖಾಂತರ ತಗೊಂಡಿವಿ. ಇನ್ನು ಗೊಲ್ಪಲ್ಲಿ ವಿದ್ಯುತ್ ಜಲ ಯೋಜನೆ ಅಭಿವೃದ್ಧಿಯ ಮುಖವಾಡ ಹಾಕೊಂಡು ಬಂದಿದ್ರು. ಈ 14 ಹಳ್ಳಿ ಮುಳುಗಿ ಹೋಗ್ತಿದ್ವು. ಅದಕ್ಕೆ ನಾವು ಹೋರಾಟ ಮಾಡಿ ಆ ಯೋಜನೆ ರದ್ದು ಮಾಡಿಸಿದ್ವಿ. ಆದ್ರೆ ಇವತ್ತು ರಾಯಚೂರಿಂದ ಇಲ್ಲಿ ತಾನ ಬಂದಾರಲ್ಲ, ಅದ್ರ ಬಗ್ಗೆ ನಾವು ಪ್ರಶಂಸೆ ಪಡ್ತೀವಿ. ನಮಗೆ ಸಂತೋಷ ಆಯ್ತು. ಆದ್ರೆ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಗೌಡೂರು ಗ್ರಾಮದ ನಾಗರಿಕರ ಮತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಸೋಷಿಯಲ್ ಆರ್ಗನೈಸೇಷನ್ ಕಮಿಟಿಯೊಂದಿಗೆ ನಾವು ಬೆಂಗಳೂರು ಬರಲಿಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳ್ತೀವಿ ನಾವು. ಇದು ವಿಶೇಷವಾಗಿ ಏನಪ್ಪ ಅಂದ್ರೆ ತಿಮ್ಮಪ್ಪ ಮಲ್ಲಪ್ಪ ಇವರು ಒಂದೇ, 2 ಮುಖದ ಒಂದು ನಾಣ್ಯ ಅಂತ ಹೇಳಿದ್ರು. ಇದು ಒಂದೇ. ಆದ್ರೆ ನಾವು ಯಾವ ರೀತಿ ಜಾಗೃತರಾಗಬೇಕಪ್ಪ ಅಂತ ಹೇಳಿದ್ರೆ, ನಾವು ಇವರನ್ನ ಅರಸರಾಗಿ ಆಳ್ಲಿಕ್ಕೆ ಕಳಿಸಿಲ್ಲ, ನಮ್ಮ ಆಳಾಗಿ ದುಡಿದೆ ಅಂತ ನಾವು ಮತ ಹಾಕಿ ಕಳಿಸಿದ್ವಿ. ಇವಾಗ ಸದನದಲ್ಲಿ ಇಂಥ ಯೋಜನೆಗಳು ಬಂದಾಗ ಆ ಯೋಜನೆನ ವಿರೋಧ ವ್ಯಕ್ತಪಡಿಸಿದ ಸದನದಲ್ಲಿ ಮಾತ್ರ ಅಲ್ಲ, ನಮ್ಮ ಕ್ಷೇತ್ರದಲ್ಲಿ ಏನಪ್ಪಾ ಅಂತೇಳಿ ಬಂದ ನಂತರ ಪತ್ರಿಕೆ ಮಾಧ್ಯಮದಲ್ಲಿ ಕುಂತು ಪತ್ರಿಕೆ ಪ್ರಕಟಣೆ ಕೊಟ್ಟಾಗ ನಮ್ಮ ಕ್ಷೇತ್ರದ ಜನರಿಗೆ ಇಂಥ ವಿಷಯಗಳು ಗೊತ್ತಾಗ್ತವ. ಒಂದು ವೇಳೆ ನಮಗೆ ಈ ವಿಷಯನೇ ಗೊತ್ತಿಲ್ಲ, ಇವರು ಬಂದು ತಿಳಿಸಿದಾಗ ಗೊತ್ತಾಯ್ತು. ಏನಪ್ಪ ಅಂದ್ರೆ ಗಡ್ಡಕ್ಕೆ ಬೆಂಕಿ ಹಚ್ಚಿದಾಗ ಬಾಯಿ ತೊಡಕಾಗುತ್ತೆ, ಆಗೋದಿಲ್ಲ. ಈಗ ಬಂದ್ರು. ಆದ್ರೆ ಇಲ್ಲಿ ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ, ಶಿಕ್ಷಣ ಹಕ್ಕು ಕಾಯ್ದೆಯನ್ನು ನೇರವಾಗಿ ಸರ್ಕಾರ ಉಲ್ಲಂಘನೆ ಮಾಡ್ತಾ ಇದೆ ಮತ್ತು ಸಂವಿಧಾನದ ಪರಿಚ್ಛೇದ 21ನೇ ಕಾಯ್ದೆನ ಉಲ್ಲಂಘನೆ ಮಾಡ್ತಾ ಇದೆ. ಅಂದ್ರೆ ಶಿಕ್ಷಣದ ಹಕ್ಕು ಕಾಯ್ದೆ ಏನಪ್ಪಾ ಅಂತ ಹೇಳಿದ್ರೆ, 1ನೇ ತರಗತಿಯಿಂದ 5ನೇ ತರಗತಿ ತಾನ ಏನು ಶಾಲಾ ಮಕ್ಕಳು ಶಾಲೆಗೆ ಹೋಗ್ಬೇಕಂದ್ರೆ ಅವ್ರಿಗೆ 1 ಕಿಲೋಮೀಟರ್ ಅಂತರ ಇರಬೇಕು. 6ನೇ ತರಗತಿಯಿಂದ 8ನೇ ತರಗತಿ ತಾನ ಏನು ಶಾಲೆಗೆ ಓದಬೇಕು ಮಕ್ಕಳು, ಅವರಿಗೆ 3 ಕಿಲೋಮೀಟರ್ ಅಂತರದಲ್ಲಿ ಶಾಲೆ ಇರಬೇಕು. ಗುವಾಹಟಿ ಗ್ರಾಮ ಎಷ್ಟು ದೂರ ಐತೆ? 7-8 ಕಿಲೋಮೀಟರ್ ಐತೆ. 7-8 ಕಿಲೋಮೀಟರ್ ಐತಪ್ಪ ಅಂದ್ರೆ ಆಮೇಲೆ ಅಲ್ಲಿ ಹೈಸ್ಕೂಲಿಗೆ ಹೋಗ್ಬೇಕಪ್ಪ ಅಂತ ಹೇಳಿದ್ರೆ ನಮ್ಮ ಹೆಣ್ಮಕ್ಳಿಗೆ ಓದಿಸ್ಬೇಕಂದ್ರೆ ಯಾರು ಜವಾಬ್ದಾರಿ ತಗೊಂತಾರ? ಇಲ್ಲಿ ವಿಶೇಷವಾಗಿ ನಮ್ಮನ್ನು ಏನಪ್ಪಾ ಅಂತ ಹೇಳಿದ್ರೆ, ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಬೇಕು, ಉದ್ಯೋಗದಿಂದ ವಂಚಿತರನ್ನಾಗಿ ಮಾಡಬೇಕು. ಈಗ ಆಲ್ರೆಡಿ ಏನಪ್ಪಾ ಅಂತ ಎಲ್ಲಾ ವಿದ್ಯಾವಂತರು ಡಿಪ್ಲೊಮಾ ಮಾಡಿದವರು, ಮೈನಿಂಗ್ ಮಾಡಿದವರು, BEd ಮಾಡಿದವರು, ಇನ್ನಿತರ ಇಂಜಿನಿಯರಿಂಗ್ ಪದವಿ ಮಾಡಿದಂತಹ ವಿದ್ಯಾರ್ಥಿಗಳು ಎಲ್ಲ ಈ 12-15 ವರ್ಷದಲ್ಲಿ ಏನಪ್ಪಾ ಅಂದ್ರೆ 67% ಶೇಕಡ 67% ಜನ ನಿರುದ್ಯೋಗಿಗಳಾಗಿದ್ದಾರೆ. 67% ಅಂದ್ರೆ ಅರ್ಥ ಆಯ್ತು. 33% ಜನ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ತಾತ್ಕಾಲಿಕ ಕೆಲಸದಲ್ಲಿ ಇರ್ಬೋದು, ಇಲ್ಲ ಅರೆಕಾಲಿಕ ಕೆಲಸದಲ್ಲಿ, ಇಲ್ಲ ಯಾವಾಗ ಸ್ವಲ್ಪ ಕಾಂಟ್ರಾಕ್ಟ್ ಬೇಸಿಕ್ ನಾಗ 1 ತಿಂಗಳ 2 ತಿಂಗಳ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಶಿಕ್ಷಣ ಪಡೆದಂತ ಈ ವಿದ್ಯಾರ್ಥಿಗಳಿಗೆ ಕೆಲಸ ಕೊಡಕ್ ಆಗ್ಲಿಲ್ಲ. ಇನ್ನು ಮುಂದೆ ಈ ಓದ್ತಕ್ಕಂತ ಹುಡುಗರನ್ನ ನಾವು ಕೆಲಸ ಕೊಡಕ್ ಆಗೋದಿಲ್ಲ. ಆ ಕಾರಣಕ್ಕೆ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಬಂಡವಾಳಶಾಹಿಗಳು ಇಲ್ಲಿ ಬಂಡವಾಳವನ್ನ ಹಾಕಿ ಸರ್ಕಾರವನ್ನು ಖಾಸಗೀಕರಣ ಮಾಡಿ, ಆ ಖಾಸಗೀಕರಣದಲ್ಲಿ ಅದೇ ರಾಜಕಾರಣಿಗಳು ಭಾಗಿಯಾಗಿ ತಾವು ಏನಪ್ಪಾ ಅಂತ ಹೇಳಿದ್ರೆ ಲಾಭ ಮಾಡಿಕೊಳ್ಳೋಕ್ಕೋಸ್ಕರ ನಮ್ಮನ್ನು ವಂಚಿತರನ್ನಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಏನಪ್ಪಾ ಅಂತ ಹೇಳಿದ್ರೆ ನಾವು ಹೋರಾಟದ ಬಗ್ಗೆ ಯಾವತ್ತೂ ಹಿಂಜರಿಯಲ್ಲ. ನಮಗೆ ನೀವು ಸಾಥ್ ಕೊಟ್ಟದಕ್ಕೆ ನಮ್ಮ ಗೌಡೂರು ಗ್ರಾಮದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀವಿ. ಈಗ 2 ದಿನ ನನಗನ್ಸಿದ ಮಟ್ಟಿಗೆ ಸೂಟಿ ಇರ್ಬೋದು. ಗುರುವಾರ ದಿನ ಏನಪ್ಪಾ ಅಂತ ಹೇಳಿದ್ರೆ ನಾವು BO ಅವರಿಗೆ ನಮ್ಮ ಗ್ರಾಮದ ವತಿಯಿಂದ ಕರ್ನಾಟಕ ರೈತ ಸಂಘದ ವತಿಯಿಂದ BO ಮತ್ತು DDPIಗೆ ನಾವು ಮನವಿ ಕೊಟ್ಟು ಸರ್ಕಾರಕ್ಕೂ ಒಂದು ಮುಖ್ಯಮಂತ್ರಿ ಅವರಿಗೆ AC ಅವರ ಮುಖಾಂತರ ಮನವಿ ಕೊಡ್ತೀವಿ. ಈ ಹೋರಾಟದ ರೂಪರೇಷೆಗಳನ್ನು ನಮ್ಮ ಮುಖಂಡರಲ್ಲಿ ಹೇಳ್ತಾ ಇದ್ದೀನಿ. ಗುರುವಾರ ದಿನ ನಾವು ಆದಷ್ಟು ಜನ ನಮ್ಮ ಗೌಡೂರಿಂದ ಟ್ಯಾಕ್ಟ್ರಿ, ಜೀಪು, ಕಾರು, ಸೈಕಲ್ ಮೋಟರ್ ಏನ್ ಸಿಗ್ತದ ಅದರಲ್ಲಿ ಹೋಗಿ ನಾವು ಏನಪ್ಪಾ ಅಂದ್ರೆ ಸರ್ಕಾರಕ್ಕೆ ಏನಪ್ಪಾ ಅಂದ್ರೆ ಮನವಿ ಕೊಟ್ಟು ಬರಮಂತ ಹೇಳಿ ನನ್ನ 4 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.